ಎಲ್ಲರಿಗೂ ನಮಸ್ಕಾರ। बड़ो कांग्रेस पार्टी के बड़ो पुत्तूर मंजण्ಣ के बड़ो नीलकंಠಣ್ಣ के ಇವತ್ತು ಇಲ್ಲಿ ಸೇರಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ, ಇವತ್ತು ನಾವಿಲ್ಲಿ ಸೇರಿರೋದು ಮೂಲ ಉದ್ದೇಶ ನೀಲಕಂಠಣ್ಣ ಅವರು ಈಗ 4 ದಿನ ದೇವದಿನವಾಗಿ ಅವರು ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡೋಕ್ಕೆ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಕರೆದಿದ್ದೀವಿ। ಈ ಪೂರ್ವಭಾವಿ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಲಹೆಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀವಿ। ಈಗ ನೀಲಕಂಠಣ್ಣವರು ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ। ಅವರು ಮಾತುಗಳು ಸ್ವಲ್ಪ ಹೊರಟಾಗಿತ್ತು, ನಿಮಗೆ ಎಲ್ಲ ಗೊತ್ತಿದೆ। ಆದರೆ ಆ ಮಾತುಗಳು ಯಾಕೆ ಹೊರಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದ್ದೀನಿ। ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಲಿ ಅಂತ, ಅಷ್ಟು ಬಿಟ್ಟರೆ ಉದ್ದೇಶ ಅವರ ಉದ್ದೇಶ ಬೇರೆ ಇರಲಿಲ್ಲ। ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋದು, ಬೇರೆಯವರ ಜೊತೆಲಿ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಹೊರಟಾಗಿ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ। ನನಗೆ ಡೈಲಿ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ಮಾತಾಡ್ತಿದ್ರು। ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನೋ ಪ್ರೋಗ್ರಾಮ್ಸ್ ಇದೆ, ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ। ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬಲಾರದ ನಷ್ಟ ಆಗಿದೆ। ಅದರಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನಿಮ್ಗೆ ರಿಯಲಿ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ। ನಾನು ದೀರ್ಘ ಸುಮಂಗಲಿ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ, ಕೆಲವು ಪಂಚಾಯತಿಯಿಂದ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ। ಅವರನ್ನ ಉದ್ದೇಶ ಮಾತಾಡಕ್ಕೆ ಅವತ್ತು ಹೋಗಿದ್ರು। ಮೋಸ್ಟ್ಲಿ ಕೃಷ್ಣಲ್ ಮಂಜಣ್ಣ ಅವ್ರ ಜೊತೆಯಲ್ಲಿ ಇನ್ನ ಮುಂತಾದವರು ಇದ್ರು। ನಾನು ಹೇಳಿದೆ, ಬೇಕಾದ್ರೆ ಕಾರ್ಯಕ್ರಮವನ್ನು ನಾವು ಮುಂದೂಡಿಸಿದ್ದೀನಿ, ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ, ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೂ ಮಾಡ್ಬೋದು ಅಂತ। ನನಗೆ ನೆಗಡಿ ಇರ್ತಿದೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು। ಆದ್ರೂ ಕೆಮ್ಮುತ್ತಿದ್ರು ನಾನು 2 ಸಲ ಹೇಳಿದೆ। ಅವರು ಪಾಪ ಆರೋಗ್ಯದ ಬಗ್ಗೆನೂ ತುಂಬಾ ಕೇರ್ ತಗೊಂತಿದ್ರು, ಫುಡ್ ಬಗ್ಗೆನೂ ಕೇರ್ ತಗೊಂತಿದ್ರು। ಬಟ್ ನಮ್ಮ ದುರಾದೃಷ್ಟ ಈ ತರ ಆಯಿತು। ಈಗ ಇಲ್ಲಿ ಎಲ್ಲ ಗಣ್ಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ। ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್। ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರ ಹತ್ರನೂ ಕೇಳಲ್ಲ। ನಾನು ಈ ಸಂಪನ್ಮೂಲ ಅವಾಗ ಕೇಳಿದ್ರು ಯಾರೋ ಸಂಪನ್ಮೂಲಗಳ ಬಗ್ಗೆ, ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಅದು ಏನು ಖರ್ಚಿದ್ರು ಅದು ನಾನು ಒಬ್ಬನೇ ಬಳಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ। ಎರಡನೇದಾಗಿ ಕಾರ್ಯಕ್ರಮವನ್ನು ಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ, ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ। ಈ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನು ವಹಿಸುವುದು ಕೂಡ ಇಂಪಾರ್ಟೆಂಟ್। ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ। ಇಲ್ಲಿ ನನಗನಿಸಿದ ಪ್ರಕಾರ 3 ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ। ಒಂದನೇದು ಊಟದ ವ್ಯವಸ್ಥೆಯ ಟೀಮ್। ನನಗೆ ಈಗ ನೀವೆಲ್ಲ ಕೊಟ್ಟಿದ್ದ ಸಲಹೆ ಮೇರೆಗೆ ನನಗೆ ಅನಿಸಿದ್ದು ಹೇಳ್ತೀನಿ। ನನಗೆ ಅನಿಸಿದ್ದನ್ನು ಬಿಟ್ಟು ನೀವೇನಾದ್ರೂ ನಿಮ್ಗೇನಾದ್ರೂ ಅನಿಸಿದ್ರೆ ಲಾಸ್ಟ್ ಅಲ್ಲಿ ಸಜೆಷನ್ ಕೊಡ್ಬೋದು। ಊಟ
ಊಟದ ವ್ಯವಸ್ಥೆಯ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಟೀಮ್ ಮಾಡಿದ್ರೆ ಒಳ್ಳೇದ ಅನಿಸುತ್ತೆ. ಎರಡನೇದು ಬಂದು ಕಾರ್ಯಕ್ರಮವನ್ನು ರೂಪಿಸುವುದು. ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು. ತಾವೆಲ್ಲ ಯಾವ್ದು ರೀತಿ ಸಜೆಷನ್ ಕೊಡ್ತೀರೋ ಆ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ. ಮೂರನೇದು ಬಂದು ಎಲ್ಲರೂ ಹೇಳ್ತಿದ್ರು, ಆ ದಿನ ನಾವು ನೀಲ್ಕಂಠನ ಆತ್ಮ ಶಾಂತಿ ಸಿಗ್ಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವ್ದಾದ್ರು ಒಂದು ಕ್ಯಾಂಪ್ಗಳನ್ನು ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ. ಎಲ್ಲಾ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ, ಸಮಯದ ಅಭಾವ, ಆಮೇಲೆ ವ್ಯವಸ್ಥೆಯ ಅಭಾವ ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬ್ಲಡ್ ಕ್ಯಾಂಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಸಲಹೆ ಮಾತ್ರ ಕೊಡ್ತೀನಿ, ತೀರ್ಮಾನ ನಿಮ್ಮೆಲ್ಲರಿಗೂ ಬಿಡ್ತೀನಿ. ಅದಕ್ಕೆ ಒಂದು ಟೀಮ್ ಅವಶ್ಯಕತೆ ಇದೆ. ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ, ಯಾರ್ಯಾರಿಗೆ ಜವಾಬ್ದಾರಿ ಕೊಡ್ತೀರಾ ಅಂತ ಅನ್ನೋದು ನಿಮಗೆ ಯೂತ್ಸು ಮತ್ತು ಯೂತ್ಸ್ ಜೊತೆಗೆ ಸೀನಿಯರ್ ಕೂಡ ಅವಶ್ಯಕತೆ. ಯಾಕಂದ್ರೆ ಯೂತ್ಸ್ಗೆ ಅನುಭವದ ಕೊರತೆ ಇರುತ್ತೆ, ಆ ಅನುಭವವನ್ನು ಸೀನಿಯರ್ಸ್ ಕೊಡಬೇಕಾಗುತ್ತೆ. ಕಾರ್ಯಕ್ರಮಗಳ ಕೆಲಸಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಇಬ್ಬರನ್ನು ನೀವು ಮಾಡಬೇಕಾಗುತ್ತೆ. ಎರಡೂ ಜೊತೆಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಒಬ್ಬರಿದ್ದಾರೆ, ಇಲ್ಲೊಬ್ಬರಿದ್ದಾರೆ. ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದರೂ ಇದ್ರೆ ಸಲಹೆಗಳನ್ನು ತಗೊಂಡು, ಸಮಯದ ಅಭಾವ ಇದೆ, ಆ ಸಮಯದ ಅಭಾವವನ್ನು ನೋಡಿಕೊಂಡು ಕೂಡ ನೀವು ಮಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೂರು ಟೀಮನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನಮಗೆ ಈ ಸಂದರ್ಭದಲ್ಲಿ ಅನಿಸಿದೆ. ಆ ಟೀಮ್ಗಳನ್ನ ಯಾರ್ಯಾರನ್ನ ನಿಭಾಯಿಸಬೇಕು, ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರು ಮುಖಂಡರಿದ್ದೀರಾ, ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ನಮ್ಮ ಇವತ್ತು ನೀಲಕಂಠನ ಅವರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಆಗಿರೋದ್ರಿಂದ ಅವರಿಗೆ ನಾನು ತುಂಬಾ ಹತ್ತಿರದ ಒಡನಾಟದಲ್ಲಿದ್ದೆ. ಅವರ ಮನಸ್ಸಿನಲ್ಲಿ ಇರೋದನ್ನ ನಿಮ್ಮ ಎಲ್ಲರ ಮುಂದೆ ಕೆಲವು ಗೊತ್ತಿರ್ಬೋದು, ಗೊತ್ತಿರ್ಬೋದು, ಅದಕ್ಕೋಸ್ಕರ ನಿಮ್ಮ ಎಲ್ಲರ ಮುಂದೆ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಬೇಕಾಗುತ್ತೆ. ಆಮೇಲೆ ಕಾರ್ಯಕ್ರಮವನ್ನು ತಾವೆಲ್ಲ ಏನು ನಿರ್ಣಯ ಮಾಡ್ತಿರೋ ಆ ನಿರ್ಣಯದಂತೆ ಆಗ್ಲಿ. ಅವರಿಗೆ ನಾನು 2023ರಲ್ಲಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಅವರಿಗೆ ತುಂಬಾ ಬೇಜಾರಾಯಿತು. ನಾನು ಅಧ್ಯಕ್ಷರಾದರೆ ನೀವು ಸೋತಿದ್ದೀರಾ, ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಅಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ, ಯಾವುದೇ ಎಲೆಕ್ಷನ್ ಬಂದರೂ ನಾವು ಸೋಲಬಾರ್ದು. ಆ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕಂತ ನನಗೆ ಕಿವಿಮಾತು ಹೇಳ್ತಿದ್ರು. ಅದು ಮೊಟ್ಟ ಮೊದಲನೇದಾಗಿ ನಾವು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕಂತ ನನಗೆ ಪದೇ ಪದೇ ಹೇಳ್ತಿದ್ರು. ಎರಡನೇದಾಗಿ ದಯವಿಟ್ಟು ಈಗ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸಬೇಡಿ. ಯಾಕೆ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನೀಲಕಂಠನವರು ಪ್ರೋಗ್ರಾಮದ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರಲ್ಲ. ಆದ್ದರಿಂದ ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ತಪ್ಪು ತಿಳ್ಕೋಬೇಡಿ. ಅವರಿಗೆ ಎರಡನೇದಾಗಿ 28 ಮುಂಚೂಣಿ ಘಟಕ ಇದೆ. ಆ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಕರಣ ಕಾರ್ಯಕ್ರಮವನ್ನು ಮಾಡಬೇಕಂತ ಅವರ ಆಸೆ ಇತ್ತು. ಮುಂದಿನ ದಿನಗಳಲ್ಲಿ ಅವರ ಆತ್ಮ ಶಾಂತಿ ಸಿಗಬೇಕಾದ್ರೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ರೂಪಿಸಬೇಕಾಗುತ್ತೆ. ಒಂದನೇದು ಪಾರ್ಟಿ ನಿರ್ಮಾಣ, ಪಾರ್ಟಿ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡುವಂತದ್ದು. ಎರಡನೇದು ಮುಂಚೂಣಿ ಘಟಕದ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಪಕ್ಷದ ಸಂಘಟನೆ ಮಾಡುವ ಕಾರ್ಯಕ್ರಮಗಳನ್ನು ರೂಪಿಸುವುದನ್ನ ಇದೆ. ಮೂರನೇದು ಬಂದು ಅವರ ಲೋಕಲ್ ನಾಮಿನೇಷನ್ ಬಗ್ಗೆ ತುಂಬಾ ಕಲ್ಪನೆ ಇತ್ತು. ನಮ್ಮ ಹೆಣ್ಮಕ್ಳು ತುಂಬಾ ಜನ ಆಫೀಸ್ ಬರ್ತಿದ್ರು, ಅವರಿಗೆ ನಾವು ಯಾವುದೇ ರೀತಿಯ ಸ್ಥಾನ
ಸಪೋರ್ಟ್ ಮಾಡೋದ್ರ ಜೊತೆಗೆ ಮಂಜಣ್ಣನವ್ರದ್ದು ಸಪೋರ್ಟ್ ಕೊಡಬೇಕಾಗುತ್ತೆ. ಮಂಜಣ್ಣವ್ರಿಗೆ ನೀವು ಕಿಮ್ಮತ್ ಹೇಳ್ತಿರೋ ಇಲ್ಲ ಜಗಳ ಮಾಡ್ತಿರೋ ಇಲ್ಲ ನೀವು ಯಾವ ರೀತಿ ಹೇಳ್ತಿರೋ ಮಂಜಣ್ಣ ಕೂಡ ಹೇಳ್ಬಿಟ್ಟು ನಮಗೆ ಈ ಕಾರ್ಯಕ್ರಮಗಳನ್ನು ಕರೆಕ್ಟ್ ಆಗಿ ನಮಗೆ ಮಾಡಿಸ್ಕೊಡ್ಬೇಕಂತ ಅವ್ರ ಹತ್ರ ಕೂಡ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಶೆ ಇದೆಯೋ ಆ ಆಶಯ ತರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಎಲೆಕ್ಷನ್ಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆ ತರ ಕಟ್ಟಿದ್ರೆ ಅವರ ಆತ್ಮಶಾಂತಿ ಸಿಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಹಿರಿಯರು ಪಕ್ಷದ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡಬೇಕಂತ ನಿರ್ಣಯ ಮಾಡಿದ್ವಿ. ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ. ಅದೇ ರೀತಿ ಪಕ್ಷದ ದಿನಾಂಕವನ್ನು ಈಗ ಜಸ್ಟ್ ಇಲ್ಲೇ ಕೂತ್ಕೊಂಡು ಮಂಜಾನೆ ಫೋನ್ ಮಾಡ್ಕೊಂಡು ನೀವು ಯಾವ ದಿನ ಫಿಕ್ಸ್ ಮಾಡಿದ್ರೆ ಆ ದಿನ ನೀವು ಯಾವ ಸಂದರ್ಭ ಹೇಳಿದ್ರೆ ಆ ಸಂದರ್ಭಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಮುಖ್ಯವಾಗಿ ಅವರು ಫ್ಯಾಮಿಲಿ ಜೊತೆ ಒಂದ್ಸಲಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಅವ್ರನ್ನು ಆ ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ಬೇಕು, ಭಾಗವಹಿಸಬೇಕು ಅಂತ ನನ್ನ ಆಸೆ ಇದೆ. ಅವ್ರನ್ನ ಆ ಫ್ಯಾಮಿಲಿ ಅವ್ರನ್ನ ಕರ್ಸ್ಕೊಳ್ಬೇಕಂತ ಆ ಫ್ಯಾಮಿಲಿ ಜೊತೆ ಕೂಡ ಚರ್ಚೆ ಮಾಡಬೇಕು. ನಾವು ಒಂದು 22 ಡೇಟ್ ಕೊಡ್ತೀವಿ ಅಷ್ಟೇ. ಆ ಡೇಟ್ 90% ಕ್ಲಿಯರ್, ಒಂದು 10% ಎಲ್ಲ ಕೇಳಬೇಕು. 27ನೇ ತಾರೀಕು ಅಂತ ಗುರುವಾರ 27 ಗುರುವಾರ ಅನ್ಕೊಂಡಿದ್ದೀನಿ. ಆ 27ಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋಣ ಅಂತ ಅನ್ಕೊಂಡಿದ್ದೀವಿ. ಈಗ ನಾವು ಏನ್ ಮಾತಾಡಿದವೋ ಮುಂದೆ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗ್ಬೋದು. ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕಾದ್ರೆ ಎಲ್ಲ ಚೇಂಜಸ್ ಆಗ್ತವೆ. ಅಂದ್ರೆ ಸಂದರ್ಭ, ಕಾಲ, ಇವೆಲ್ಲ ಸಲಹೆಗಳು ಇವೆಲ್ಲ ನಿರ್ಣಯ ತಗೊಳ್ಳೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. ದಯವಿಟ್ಟು ಇದರಲ್ಲಿ ವ್ಯತ್ಯಾಸಗಳಿದ್ರೆ ಕ್ಷಮಿಸಬೇಕಾಗುತ್ತೆ. ಆಮೇಲೆ ಕಟ್ಟಕಡೆಯದಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂದ್ಕೊಂಡಿದ್ವು. ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮಾಡ್ಬೇಕಂದ್ಕೊಂಡಿದ್ವು. ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ. ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ. ದಿನಾಂಕವನ್ನು ನಿಗದಿಪಡಿಸಲ್ಲ. ಮುಂದಿನ ತಿಂಗಳು ಸಮಯ ಎಲ್ಲ ನೋಡಿಕೊಂಡು ಮುಂದಿನ ತಿಂಗಳು ನಿಗದಿಪಡಿಸ್ತೀವಿ. ನೋಡೋಣ ಯಾವ ಕಾಲ ಬರುತ್ತೋ ನೋಡ್ಬಿಟ್ಟು ಎಲ್ಲರ ಸಲಹೆಗಳನ್ನು ತಗೊಂಡು ಅವತ್ತು ನಾವು ನಿಗದಿಪಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೆಡಿಕಲ್ ಕ್ಯಾಂಪ್ ಬಗ್ಗೆ ಸ್ವಲ್ಪ ನೀವು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಬೇರೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿ ಅದರ ರೂಪುರೇಷೆಗಳನ್ನು ನಮ್ಮ ಹತ್ರ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ನನಗೂ ಸ್ವಲ್ಪ ಬೆಟರ್ ಅನ್ಸುತ್ತೆ. ಯಾಕಂತಂದ್ರೆ ಕಾರ್ಯಕ್ರಮ 27ನೇ ತಾರೀಕು ಇರೋದ್ರಿಂದ ಕಾಲಾವಕಾಶ ಕಡಿಮೆ ಇದೆ. ಅದರಿಂದ ದಯವಿಟ್ಟು ನೀವು ಧನ್ಯರು ಇದರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ತೀರ್ಮಾನ ಮಾಡಬೇಕು. ನನಗೆ ಅನಿಸಿದ್ದನ್ನ ನಾನು ಈಗ ತಮ್ಮ ಎಲ್ಲರ ಮುಂದೆ ವ್ಯಕ್ತಪಡಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಬೇಕು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಇನ್ನೇನಾದರೂ ರೂಪುರೇಷೆಗಳಿದ್ರೆ ಸಜೆಷನ್ ಕೊಡಬೇಕಂತ ತಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು